ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಅದು ಸಖತ್ತಾಗಿದೆ. ಆ್ಯಂಡ್ ಇದು ನೆಕ್ಸ್ಟ್ ಬಂತು. ಬಟ್ ಏನು ಅಂದರೆ ನಾನು ಎರಡು ಏನಕ್ಕೆ ಮಾಡ್ತಾಯಿದ್ದೀನಿ ವೀಡಿಯೋಸ್ ಅಂದರೆ ಸ್ವಲ್ಪ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬಹುದು ಅಂತ. ಬಿಕಾಸ್ ಲೆಂತಿಯಾಗಿ ಒಂದು ವಿಡಿಯೋ ಮಾಡ್ಬೋದು, ತುಂಬ ಎಲ್ಲದನ್ನು ನೀಟಾಗಿ ಹೇಳೋಕ್ಕಾಗಲ್ಲ. ಜಸ್ಟ್ ವಿ ಹ್ಯಾವ್ ಟು ಸ್ಕಿಪ್ ದ ಏನೇನು ನಾವು ನೀಟಾಗಿ ಹೇಳಬೇಕು ಅಂದ್ಕೊಂಡಿದ್ದು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಅದಕ್ಕೆ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಪ್ರಾಬ್ಲಮ್ ಬೇಡ ಅಂತ. ಸೊ ಅದು ಫಸ್ಟು ವೀಡಿಯೋ ಆಗಿ, ಇದು ಸೆಕೆಂಡ್ ವೀಡಿಯೋ ಆಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಸೊ ಎಲ್ಲದನ್ನು ನೋಡಿ, ಬಿಕಾಸ್ ನಿಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ಮ್ಯಾರೇಜಲ್ಲಿಗೂ ನೀವು ಯಾವ ಥರ ಔಟ್ಫಿಟ್ ಹಾಕ್ಕೋಬೋದು. ಆ್ಯಂಡ್ ಅದು ಒಂದು ಮೈಂಡ್ನಲ್ಲಿ ಒಂದು ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಐಡಿಯಾ ಬರುತ್ತೆ. ಬಿಕಾಸ್ ನಾನು ಐಡಿಯಾಸ್ನ ತುಂಬ ಡಿಗ್ ಮಾಡಿ ಹುಡುಕಿರೋದು, ತುಂಬ ಆಳವಾಗಿ ಹುಡುಕಿರೋಕ್ಕೋಸ್ಕರ. ಹಾಗಾಗಿ ನಿಮಗೂ ಏನಾದರೂ ಯೂಸ್ ಆಗ್ಬೋದೇನೋ ಅಂತ ಸೊ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ರಿಸೆಪ್ಷನ್ ಡ್ರೆಸ್ ತೋರಿಸಿದ್ದೆ, ಅದನ್ನು ನೋಡಿ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಸೆಕೆಂಡ್ ರಿಸೆಪ್ಷನ್ದು. ಈ ಔಟ್ಫಿಟ್ ಬಗ್ಗೆ ಹೇಳಬೇಕಂದ್ರೆ ಸೂಪರ್ ಆಗಿದೆ ಆ್ಯಕ್ಚುಲಿ. ಫಸ್ಟ್ ಔಟ್ಫಿಟ್ ಏನಕ್ಕೆ ರಿಸೆಪ್ಷನ್ ಡ್ರೆಸ್ಸನ್ನು ನಾವು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ತೋರಿಸಿದ್ದಲ್ವ, ಅದು ಬಂದು ಆ್ಯಕ್ಚುಲಿ ನಾವು ಮಾಡಿಕೊಟ್ಟಿರೋ ಮದುವೆಯಲ್ಲಿ ಫಸ್ಟ್ ರಿಸೆಪ್ಷನ್. ಇದು ಓಕೆ, ಇದು ನೆಕ್ಸ್ಟು ಏನಕ್ಕೆ ಅಂದರೆ ಇದು ಹೆಣ್ಣಿನ ಕಡೆಯವರು ಅಲ್ಲಿ ರಿಸೆಪ್ಷನ್ ಮಾಡ್ದಂಗೆ ಅವ್ರ ಊರಲ್ಲಿ. ಅದಕ್ಕೋಸ್ಕರ ಎರಡೆರಡು ರಿಸೆಪ್ಷನ್ ನಮಗೆ. ಸೊ ಹಾಗಾಗಿ ಅದು ಫಸ್ಟ್ ರಿಸೆಪ್ಷನ್ ಔಟ್ಫಿಟ್ ಆಗಿದೆ. ಈಗ ನಾನು ತೋರಿಸೋದು ಸೆಕೆಂಡ್ ರಿಸೆಪ್ಷನ್ ಔಟ್ಫಿಟ್. ಅದನ್ನಾದರೂ ವೇರ್ ಮಾಡ್ಬೋದು ಆ್ಯಸ್ ಯುವರ್ ಬ್ರೈಡೇ ಆಗಲಿ, ಆರ್ ಸಿಸ್ಟರ್ಸ್ ಆರ್ ಕಸಿನ್ಸ್, ಎನಿ ಒನ್ ಇನ್ ದ ರಿಸೆಪ್ಷನ್ ಔಟ್ಫಿಟ್ ಅಂದರೆ ಅದನ್ನಾದರೂ ಟ್ರೈ ಮಾಡ್ಬೋದು, ಇದನ್ನಾದರೂ ಟ್ರೈ ಮಾಡ್ಬೋದು. ಬಿಕಾಸ್ ತುಂಬಾ ಚೆನ್ನಾಗಿದೆ, ಎರಡು ಪ್ರಿಟಿ ಲುಕಿಂಗ್, ವೆರಿ ಗಾರ್ಜಿಯಸ್. ಸೊ ಹಾಗಾಗಿ ಫಸ್ಟ್ ತೋರಿಸ್ಬಿಡ್ತೀನಿ, ನೆಕ್ಸ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಇಟ್. ಓಕೆ, ಏನಕ್ಕೆ ಕ್ಲಾರಿಟಿ ಕೊಡ್ತೀನಿ ಅಂದರೆ ಆ ವಿಡಿಯೋ ನೋಡಿದ್ಮೇಲೆ ತೋರಿಸಿದ್ರಲ್ಲ, ಮತ್ತೆ ಎರಡೆರಡು ಔಟ್ಫಿಟ್ ಅಂತ ನಿಮಗೊಂದು ಕ್ಲಾರಿಟಿ ಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದು ನಾನು. ಸೊ ತೋರಿಸ್ತೀನಿ. ಇದು ನಮಗೆ ಈ ಕಲರ್ ಕಾಣಿಸ್ತಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ, ರಾಯಲ್ ಲುಕ್ ಇದೆ ಆ್ಯಕ್ಚುಲಿ. ಫೋಟೋಸು ಅಪ್ಲೋಡ್ ಮಾಡ್ತೀನಿ, ಇದ್ರ ಫೋಟೋಸ್ ನನ್ನ ಹತ್ರ ಸಾಕಷ್ಟಿದೆ, ಒಂದು ಅಪ್ಲೋಡ್ ಮಾಡ್ತೀನಿ. ದೆನ್ ಆ ಫುಲ್ ಹೆಂಗಿದೆ ಅಂತ ನಿಮ್ಗೊಂದು ಕ್ಲಾರಿಟಿ ಸಿಗಬಹುದು, ಮೇ ನಾಟ್ ಬಿ. ಬಟ್ ನಿಮ್ಮ ವೆಡ್ಡಿಂಗ್ ಲಿಸ್ಟ್ನಲ್ಲಿ ಇದನ್ನು ಸೇರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಬಿಕಾಸ್ ಏನಕ್ಕೆ ಅಂದರೆ ನಾನು ನಿಮಗೊಂದು ಐಡಿಯಾ ಕೊಡ್ತೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ವೆಡ್ಡಿಂಗ್ ಆಗಿರೋಕ್ಕೋಸ್ಕರ ನನಗೊಂದು ಐಡಿಯಾ ಬಂದಿದೆ. ಏನು ಅಂದರೆ ಈಗ ಎರಡೆರಡು ರಿಸೆಪ್ಷನ್ಸ್ ಇರುತ್ತೆ. ಎರಡೂ ರಿಸೆಪ್ಷನಲ್ಲಿಗೂ ಲೆಹೆಂಗಾನೇ ಹಾಕ್ಕೊಂಡ್ರೆ ಅದರಲ್ಲಿ ಮಜಾ ಏನು ಇರುತ್ತೆ, ಇರಲ್ಲ. ಸೊ ಹಾಗಾಗಿ ಫಸ್ಟ್ ರಿಸೆಪ್ಷನಲ್ಲಿ ನಾನು ಫಸ್ಟ್ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ತೋರಿಸ್ನಲ್ಲ ಆ ಥರ ಔಟ್ಫಿಟ್. ಆ್ಯಂಡ್ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರನೂ ಒಂದು ಕ್ಲಾತ್ ನನ್ನ ವಾರ್ಡ್ರೋಬ್ನಲ್ಲಿ ಇರಬೇಕು. ಈ ಥರ ಔಟ್ಫಿಟ್, ಈ ಥರ ಡಿಸೈನರ್ ಪೀಸ್ಗೂ ನನ್ನಲ್ಲಿ ಇರಬೇಕು ನಮ್ಮ ವಾರ್ಡ್ರೋಬ್ನಲ್ಲಿ ಇರೋಕ್ಕೋಸ್ಕರ ಇದನ್ನು ವೈ ಶುಡ್ ಐ ನಾಟ್ ಟ್ರೈ ಟು ರಿಸೆಪ್ಷನ್ ಡ್ರೆಸ್ ಅಂತ ಇದನ್ನು ಟ್ರೈ ಮಾಡಿದೆ. ಬಟ್ ಎಕ್ಸಲೆಂಟ್ಲಿ ಥ್ರೂ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ. ಬಿಕಾಸ್ ಬ್ರೈಡೇ ಆಗಲಿ, ಅನ್ಬ್ರೈಡ್ಸ್, ಕಸಿನ್ಸ್ ಆರ್ ಎನಿ ಮ್ಯಾರೇಜ್ ವೈಬ್ ಆಗಲಿ, ಸೊ ಯು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಡಿಫ್ರೆಂಟಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬಟ್ ನಾಟ್ ಸೇಮ್ ವೇ ಹೋಗೋದು ಬೇಡ. ಓನ್ಲಿ ಸ್ಯಾರೀಸ್ ಇಸ್ ಬೋರಿಂಗ್. ಟೇಕ್ ನ್ಯೂ ಚಾನ್ಸ್, ನ್ಯೂ ಡ್ರೆಸ್ ಲುಕ್ ಅಂತ ಹೇಳ್ತೀನಿ. ಸೊ ಇದೊಂದು ಲುಕ್. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ದಿಸ್ ಈಸ್ ಓಲ್ಡ್, ನೌ ಇಟ್ ಈಸ್ ಗೋಲ್ಡ್. ಸೊ ಲೆಟ್ಸ್ ಸಿ. ನೋಡಿ ಈ ಔಟ್ಫಿಟ್, ಅದಕ್ಕೋಸ್ಕರ ನಾನು ಇಲ್ಲಿ ಬೆಳಕಿಗೆ ನಿಂತಿದ್ದೀನಿ. ಕ್ಯಾಮ್ರಾ ಫ್ರೇಮಿಂಗ್ ಸರಿಯಾಗಿ ಆಗಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಇದೆಲ್ಲ ಬಾರ್ಡ್ರು, ಆ್ಯಕ್ಚುಲಿ ದೊಡ್ಡ ಬಾರ್ಡ್ರ್ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಕ್ಲಾತ್ ಎಲ್ಲ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದು ಕೆಳಗಡೆ ಲೆಹೆಂಗಾ
ಎಷ್ಟು ಚೆನ್ನಾಗಿದೆ ಅಂದರೆ ಔಟ್ಫಿಟ್ ಸಕ್ಕತ್ತಾಗಿದೆ. ಇದು ಬ್ಲೌಸ್ ಇದ್ರದ್ದು ದುಪ್ಪಟ್ಟೆ ತೋರಿಸ್ತೀನಿ. ಹಾಕ್ಕೊಂಡಾಗಂತೂ ಎಕ್ಸಲೆಂಟಾಗಿ ಕಾಣುತ್ತೆ. ಒಂದು ನಿಮಿಷ, ಇನ್ನೂ ನಿನ್ನೆ ಆಯಿತು, ಸೊ ಹಾಗಾಗಿ ಸ್ವಲ್ಪ ಸರಿಯಾಗಿ ಮಡಚಿಲ್ಲ ನಾನು. ನೋಡಿ, ಇದ್ರದ್ದು ದುಪ್ಪಟ್ಟ ಅದು. ನಿಮಗೊಂದು ಔಟ್ಫಿಟ್ ನಾನು ಹಾಕ್ಕೊಂಡಿರೋದು ಒಂದು ಪಿಕ್ಚರ್ ಅಪ್ಲೋಡ್ ಮಾಡ್ತೀನಿ, ಸೊ ಯು ನೋ ಅಬೌಟ್ ದಟ್. ಓಕೆ, ನೋಡಿ ಇದೆಲ್ಲ ಇನ್ನೂ ಪಿನ್ ಮಾಡಿದ್ದು ಬಿಚ್ಚೇ ಇಲ್ಲ ನಾನು. ಸೊ ಇದು ಒಂದು. ನೆಕ್ಸ್ಟು ಬ್ಲೌಸಿಗೆ ಪೀಸ್ ಕೊಡ್ತಾರೆ, ಬಟ್ ನಾನು ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂದರೆ, ಒಂದು ನಿಮಿಷ, ಬ್ಲೌಸ್ ಇದ್ರದ್ದು ಈ ಥರ ನಾರ್ಮಲ್, ಬಿಕಾಸ್ ಅದು ದುಪ್ಪಟ್ಟ ಆಗಲಿ ಕೆಳಗೆ ಲೆಹಂಗಾಗಲಿ ತುಂಬ ಹೆವಿ ಇದೆ. ಸೊ ಗೋ ಥ್ರೂ ದ ಸಿಂಪಲ್ ವೇ ಅಂತ ಅಂದ್ಕೊಂಡು ಈ ಥರ ಸ್ಲೀವ್ಸ್ ಇಲ್ಲಿ ಬಫ್ ಇಡ್ಸಿದ್ದೀನಿ. ಆ್ಯಕ್ಚುಲಿ ಇಟ್ ಇಸ್ ಬಫ್ ಲೇಯರ್ ಇದೆ ಇಲ್ಲಿ. ಇದು ಸೇಮೇ. ಆ್ಯಕ್ಚುಲಿ ನಾನು ಸ್ವಲ್ಪ ಹಿಂದೆ ಡಿಫ್ರೆಂಟಾಗಿ ಇಡಿಸ್ದೆ. ಯಾರಾದರೂ ಟ್ರೈ ಮಾಡಬೇಕು ಅನ್ಸಲಿ, ಯು ಮಸ್ಟ್ ಟ್ರೈ ದಿಸ್ ಪ್ಯಾಟ್ರನ್ ಅಂತ ಹೇಳ್ತೀನಿ. ತುಂಬ ಕ್ಲಾಸಾಗಿ ಬಂದಿದೆ ಇದು. ಈ ಥರ ಏನು ಗುಂಡಿ ಸೀಡ್ಸಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಆ್ಯಂಡ್ ಟ್ರಾನ್ಸ್ಪರೆಂಟ್ ಇದೆ. ಒಳಗಡೆ ಏನಾದರೂ ಹಾಕ್ಕೋಬೇಕಂದ್ರೆ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಏನು ತ್ರಾಸೇನು ಆಗಿಲ್ಲ ನನಗೇನೋ, ಬಟ್ ನೀವು ತುಂಬ ಡೀಪ್ ಇಡಿಸಿದ್ರೆ ಅದು ಕಾಣುತ್ತೆ. ಡೀಪಾಗಿ ಇಡಿಸಿಲ್ಲ, ಇಷ್ಟೇ ಡೀಪ್ ಅಂದರೆ ಕಾಣಿಸಲ್ಲ. ಸೊ ತುಂಬ ಚೆನ್ನಾಗಿದೆ. ಈ ಥರ ಯಾರಾದರೂ ಟ್ರೈ ಮಾಡಿ. ಇನ್ನೂ ಬ್ಲೌಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನನ್ನ ಹತ್ರ. ಅದರದ್ದು ಒಂದು ವಿಡಿಯೋ ಮಾಡ್ತೀನಿ, ನೋಡೋಣ. ಸ್ವಲ್ಪ ಟೈಮ್ ಆದಮೇಲೆ ಬರುತ್ತೆ, ಈಗಲೇ ಬರುತ್ತೆ. ಡೋಂಟ್ ಎಕ್ಸ್ಪೆಕ್ಟ್ ಮೋರ್. ಅದಕ್ಕೋಸ್ಕರ ಇದು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಐಡಿಯಾಸ್ಗೂ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಇನ್ನೂ ಮೋರ್ ವೀಡಿಯೋಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಾನು ನಿಮಗೆ ಎಕ್ಸ್ಪ್ಲೈನ್ ಆ್ಯಂಡ್ ನನ್ನ ಹತ್ರ ಇರೋ ಒಳ್ಳೊಳ್ಳೆ ಡ್ರೆಸ್ ಎಲ್ಲ ತೋರಿಸ್ತೀನಿ. ಆ್ಯಂಡ್ ತುಂಬ ರಿಸೆಪ್ಷನ್ಸು ಮಾಡಿದ್ದೀನಿ. ಸೊ ನನ್ನ ಹತ್ರ ಡಿಫ್ರೆಂಟ್ ಔಟ್ಫಿಟ್ಸ್ ಇದೆ, ಸೊ ತೋರಿಸ್ತೀನಿ. ಓಕೆ ದೆನ್ ಗೈಸ್, ಬಾಯ್.